ದಿನದಲ್ಲಿ ಸ್ವಾಮಿ ನಿನ್ನ ಜೀವನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಮಹಾಕೃಪೆಯನ್ನು ನೀಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ರಾಜ, ಅಪ್ಪ ಸ್ವಾಮಿ, ಮಾತನಾಡುವುದು ನಾನಲ್ಲ ಸ್ವಾಮಿ, ನಿನ್ನ ಆತ್ಮದಿಂದಲೇ ಸ್ವಾಮಿ ಮಾತನಾಡಲಿಕ್ಕೆ ಸಹಾಯ ಮಾಡುವುದಾಗಿ ನಾನು ಪ್ರಾರ್ಥಿಸ್ತೇನೆ ಬಿಡಿಯ ದೇವರ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೊಂದುತ್ತೇನೆ ಜೀವನ ತಂದೆ, ಆಮೇಲೆ. ಪ್ರೀತಿಯುಳ್ಳ ದೇವ ಜನಗಳ, ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತಾನೇ ಈ ಒಂದು ಬೆಳಗಿನ ಜಾವದಲ್ಲಿ ಜೀವನ ವಾಕ್ಯವನ್ನು ಧ್ಯಾನ ಮಾಡಕ್ಕೆ ಇದಕ್ಕಾಗಿ ದೇವರಿಗೆ ಸ್ತೋತ್ರಗಳ ಸಲ್ಲಿಸುತ್ತೇನೆ. ಹಾಗೆ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲ ಗಣ ಸೇವಕರುಗಳಿಗೂ ಹಾಗೆ ದೇವ ವಿಶ್ವಾಸಿಗಳಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಈ ಒಂದು ದಿನದಲ್ಲಿ ಕೊಡಲ್ಪಟ್ಟಂತ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ವಚನ 1ರಿಂದ 31 ವಚನದವರೆಗೂ ನಾವು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು 3 ಭಾಗವಾಗಿ ವಿಂಗಡ ಮಾಡಿದ್ದೇನ್ರಿ. ದೇವರ ವಾಕ್ಯದ ತಲೆವಾರ ಏನಂದ್ರೆ, ಯೆಹೋವನು ತನ್ನ ಜನರಿಗೆ ಹೇಳಿ ಕಳಿಸುವ ಶುಭ ಸಮಾಚಾರ ಎಂಬುದಾಗಿ ನೋಡ್ತೀವಿ. ಮತ್ತು ಮೇಲೆ ಹೆಡ್ಲೈನಿನಲ್ಲಿ ನಾವು ನೋಡುವುದಾದರೆ, ಬಾಬೆಲಿನಲ್ಲಿ ಸೆರೆಯಾದ ಯಹೂದರಿಗೆ ಉಂಟಾಗುವ ಬಿಡುಗಡೆ ಎಂಬುದಾಗಿ ನೋಡ್ತೀವಿ. ಹಾಗೂ ಮತ್ತೆ ಯೆಹೋವನು ತನ್ನ ಜನರನ್ನು ರಕ್ಷಿಸಬೇಕೆಂದು ಮಾಡಿರುವ ಸಂಕಲ್ಪ ಅಂದ್ರೆ ತೀರ್ಮಾನ ಎಂಬುದಾಗಿ ನೋಡ್ತೀವಿ ಮತ್ತು ಮನಸ್ಸು ಎಂಬುದಾಗಿ ನೋಡ್ತೀವಿ. ಸಂಕಲ್ಪ ಅಂದರೆ ತೀರ್ಮಾನ ಮತ್ತು ಮನಸ್ಸು ಎಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವುದಾದ್ರೆ ಯೆಹೋವನೇ ಸರ್ವಶಕ್ತನಾದ ರಕ್ಷಕನೆಂಬುದಾಗಿ ನಾವು ನೋಡ್ತೀವಿ. ಮತ್ತೆ ನಾನು ಇವ 3 ಭಾಗವಾಗಿ ವಿಂಗಡ ಮಾಡಿದ್ದೇನ್ರಿ. ಮೊದಲನೆಯ ಭಾಗದಲ್ಲಿ ಆಳ್ವಿಕೆ ಮಾಡಲು ಒಂದು ಅಂಕುರ ಎಂಬುದಾಗಿ ನೋಡ್ತೀವಿ. ಮೊದಲನೇ ಭಾಗದಲ್ಲಿ ಆಳ್ವಿಕೆ ಮಾಡಲು ಒಂದು ಅಂಕುರ ಅಂದರೆ ಮೆಸ್ಸಿಯನು ಮತ್ತು ರಕ್ಷಕನೆಂಬುದಾಗಿ ನಾವು ಈ ಒಂದು ಭಾಗದಲ್ಲಿ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ನೋಡ್ತೇವ್ರಿ. ಹಾಗೆ ನಾವು 1ನೇ ವಚನ ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಗಂತ 40ನೇ ಅಧ್ಯಾಯ ವಚನ 1ನೇ ವಚನ ಓದಿಕೊಳ್ಳೋಣ. ನನ್ನ ಜನರನ್ನು ಸಂತೈಸಿರಿ ಎಂಬುದಾಗಿ ದೇವರ ವಾಕ್ಯ 1ನೇ ವಚನದಲ್ಲಿ ಹೀಗೆ ತಿಳಿಸುತ್ತದೆ. ಸಂತೈಸಿರಿ ಅಂದ್ರೆ ಆರೈಸುವಿಕೆಯ ಮಾತು ಆಗಿದೆ ಎಂಬುದಾಗಿ ನಾವು ನೋಡ್ತೀವಿ. ದೇವರು ಆರೈಸುವ ಮಾತು ಆಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ನಾವು ನೋಡುವುದಾದರೆ ಮೊದಲನೇ ವಚನದಲ್ಲಿ ನನ್ನ ಜನರನ್ನು ಸಂತೈಸಿರಿ ಎಂಬುದಾಗಿ ಈ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 11ನೇ ವಚನದಲ್ಲಿ ನಾವು ನೋಡುವುದಾದರೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದೆಂಬುದಾಗಿ ನೋಡ್ತೀವಿ. ಅಂದ್ರೆ ಯೆಶಾಯನ ಬುಡದಿಂದ ಅಂದ್ರೆ ದಾವೀದನ ವಂಶದಿಂದ ಯೇಸು ಸ್ವಾಮಿಯು ಜನಿಸುತ್ತಾರೆ ಎಂಬುದಾಗಿ ಈ ಒಂದು ವಾಕ್ಯ ನಮಗೆ ತಿಳಿಯಪಡಿಸುತ್ತೆ ಎಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವುದಾದ್ರೆ 12ನೇ ಅಧ್ಯಾಯದಲ್ಲಿ ಸಹ 1ನೇ ವಚನ ಹೀಗೆ ಹೇಳುತ್ತೆ. ಆ ದಿನದಲ್ಲಿ ನೀನು ಹೇಳುವುದೇನೆಂದರೆ, ಯೆಹೋವನೇ, ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವೆನು. ನೀನು ನನ್ನ ಮೇಲೆ ಕೋಪಗೊಂಡಿದ್ದರೂ ಆ ನಿನ್ನ ಕೋಪವು ಪರಿವಾರವಾಗಿ ನನ್ನನ್ನು ಸಂತೈಸುತ್ತಿರುವುದಲ್ಲವೇ ಎಂಬುದಾಗಿ ನೋಡ್ತೀವಿ. ನನ್ನನ್ನು ಸಂತೈಸುತ್ತೀಯಲ್ಲವೇ ಎಂಬುದಾಗಿ ನೋಡ್ತೀವಿ. ಅಂದ್ರೆ ದೇವರ ಕೋಪವು ಕ್ಷಣಿಕವಾಗಿರುವುದಾಗಿ ನಾವು ನೋಡ್ತೀವಿ ಪ್ರಿಯ. ಹಾಗೆ ನಾವು ನೋಡುವುದಾದ್ರೆ ಸಂತೈಸುವಿಕೆ ಅಲ್ಲಿ ಮತ್ತು ಇಲ್ಲಿ ಕೊಡಲಾಗಿರುವ ಕಾರಣವೇನೆಂದರೆ ರಕ್ಷಣೆ ಎಂಬುದಾಗಿ ನೋಡ್ತೀವಿ ಪ್ರಿಯ. ರಕ್ಷಣೆ, ಅನುಭವ ಮತ್ತು ದೇವರ ಕೋಪ ಶಮನವಾಗುವುದು ಎಂಬುದಾಗಿ ನೋಡ್ತೀವಿ. ದೇವರ ಕೋಪ ಶಮನವಾಗುವುದು ಮತ್ತು ದೇವರಿಂದ ದೊರೆಯುವ ನಿಜವಾದ ಸಂತೈಸುವಿಕೆ ಕ್ಷಮಾಪಣೆ ಹೊಂದಿಕೆಯಾಗಿರುತ್ತದೆ. ಅಂದ್ರೆ ದೇವರಿಂದ ದೊರೆಯುವ ನಿಜವಾದ ಸಂತೈಸುವಿಕೆ ಕ್ಷಮಾಪಣೆ ಹೊಂದಿಗಿರುತ್ತದೆ. ನಾವು ಪಾಪಗಳನ್ನು ಮಾಡಿ ಬಿಡುವಾಗ ಪ್ರೀತಿಯುಳ್ಳದರ ಕಡೆ ದೇವರ ಕರುಣೆ ನಮ್ಮ ಮೇಲೆ ಇರುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ಒಂದು ವಚನದಲ್ಲಿ ತಿಳಿಯಪಡಿಸ್ತದೆ ಎಂಬುದಾಗಿ ನೋಡ್ತೇವೆ. ಹಾಗೆ ನೋಡುವುದಾದ್ರೆ ಹೊಂದಿಕೆಯಾಗಿರುತ್ತದೆ ಮತ್ತು ಆತನ
ಪ್ರಸನ್ನತೆಯ ಅನುಭವವನ್ನು ಕೊಡುತ್ತದೆ ಎಂಬುದಾಗಿ ನೋಡ್ತೇವೆ. ಆತನ ಪ್ರಸನ್ನತೆಯ ಅನುಭವವನ್ನು ಕೊಡುತ್ತದೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗೆ 2ನೇ ವಚನದಲ್ಲಿ ಯೆಶಾಯನ ಪ್ರವಾದನೆಗಂತ 40ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ, ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು, ಅದರ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ, ಇದೇ ನಿಮ್ಮ ದೇವರ ಆಜ್ಞೆ ಎಂಬುದಾಗಿ. ನೋಡಿ, ಅಲ್ಲಿ ಯೆರೂಸಲೇಮಿನಲ್ಲಿದ್ದಂತ ಎಲ್ಲಾ ಪ್ರವಾದಿಗಳಾಗಿರಲಿ ಮತ್ತು ಜನಗಳಾಗಿರಲಿ, ಯಹೂದ್ಯர்களಾಗಿರಲಿ, ಅಲ್ಲಿ ಘೋರವಾಗಿರುವಂತ ಪಾಪದಲ್ಲಿ ಜೀವಿಸುತ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 13ನೇ 14ನೇ ವಚನ ಹೀಗೆ ಹೇಳುತ್ತಿತ್ತು. ಪ್ರೀತಿ ಉಳ್ಳ ದೇವರ ಮಕ್ಕಳೇ, ಒಂದ್ಸರಿ ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆಗಂತ 23ನೇ ಅಧ್ಯಾಯ 13, 14ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಇದು ಯೆಹೋವನ ನುಡಿ, ನಾನು ಸಮಾರ್ಯದ ಪ್ರವಾದಿಗಳಲ್ಲಿ ಅಯುಕ್ತವನ್ನು ನೋಡಿದ್ದೇನೆ, ಅವರು ಬಾಳ ದೇವತೆಯ ಆವೇಶದಿಂದ ಪ್ರವಾದಿಸಿ ಇಸ್ರಾಯೇಲರೆಂಬ ನನ್ನ ಜನರನ್ನು ಮಾರ್ಗ ತಪ್ಪಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅಂದ್ರೆ ಬಾಳ ದೇವತೆಯ ಪ್ರವಾದನೆಯನ್ನು, ಬಾಳ ದೇವತೆಯ ಆವೇಶದಿಂದ ಪ್ರವಾದಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಇಸ್ರಾಯೇಲರೆಂಬ ನನ್ನ ಜನರನ್ನು ಮಾರ್ಗ ತಪ್ಪಿಸಿದ್ದಾರೆ. ಹಾಗೆ ನೋಡುವುದಾದರೆ ಯೆರೂಸಲೇಮಿನ ಪ್ರವಾದಿಗಳಲ್ಲಿಯೂ ನಾನು ಅಸಹ್ಯವನ್ನು ನೋಡಿದ್ದೇನೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಏನಂತೆ, ಯೆರೂಸಲೇಮಿನ ಪ್ರವಾದಿಗಳಲ್ಲಿಯೂ ನಾನು ಅವರಲ್ಲಿ ಅಸಹ್ಯದ ಕಾರ್ಯಗಳನ್ನು ನೋಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಅಂದ್ರೆ ಯೆರೂಸಲೇಮಿನಲ್ಲಿದ್ದಂತ ಪ್ರವಾದಿಗಳಾಗಿರಲಿ ಮತ್ತು ಇರತ್ತರ ಜನಗಳಾಗಿರಲಿ, ಅವರು ಮಾಡುವ ಪ್ರತಿ ಒಂದೊಂದು ಕಾರ್ಯಗಳಲ್ಲಿ ಅಸಹ್ಯಕರವಾಗಿರುವಂತ ಕಾರ್ಯಗಳಾಗಿರುವಂತೆ ಅಸಹ್ಯಕರವಾಗಿರುವಂತ ಮಾರ್ಗಗಳಾಗಿ ನಡೀತಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಅಸಹ್ಯಕರವಾಗಿರುವ ಆಲೋಚನೆಗಳಲ್ಲಿ ಜೀವಿಸುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ನಾವು ನೋಡುವುದಾದರೆ, ಅವರು ವಿಚಾರ ಮಾಡಿ ಮೋಸದಲ್ಲಿ ನಡೆದು ದುಷ್ಟರಲ್ಲಿ ಯಾವನು ತನ್ನ ದುಷ್ಟತನವನ್ನು ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೇವೆ. ದುಷ್ಟರ ಕಾರ್ಯಗಳನ್ನೇ ಅನುಸರಿಸಿಕೊಂಡು ನಡೆಯುತ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿ ಉಳಿದರ ಮಕ್ಕಳೇ, ಯೆರೂಸಲೇಮಿನಲ್ಲಿದ್ದಂತ ಪ್ರವಾದಿಗಳಾಗಿರಲಿ ಮತ್ತು ಜನಗಳಾಗಿರಲಿ, ಪ್ರೀತಿ ಉಳಿದರ ಮಕ್ಕಳೇ, ಹಾಗೆ ಏನಂತೆ, ಅವರು ವ್ಯಭಿಚಾರ ಮಾಡಿ ಮೋಸದಲ್ಲಿ ನಡೆದೂತಿದ್ದಾರಂತೆ. ವ್ಯಭಿಚಾರ, ಕೆಟ್ಟ ನೋಡ್ತೀವಿ. ಹಾಗೆ ಮುಂದುವರಿಸಿ ನೋಡುವುದಾದರೆ, ಬಿಡದಂತೆ ಅವರು ಕೈಗಳನ್ನು ಬಡಿಸುತ್ತಿದ್ದಾರೆ. ಅವರೆಲ್ಲರೂ ಸೊದೋಮಿನಂತೆ ಆ ಪೂರ ನಿವಾಸಿಗಳು ಗೋಮರದ ಹಾಗೆ ನನಗೆ ಕಾಣಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತಿದ್ದೇವೆ. ನೋಡಿ, ಸೊದಮ ಗೋಮರ ಪಟ್ಟಣ ಹೇಗೆ ನಾಶವಾಯಿತು ಎಂಬುದಾಗಿ ನೋಡ್ತೀವಿ. ಅಲ್ಲಿದ್ದಂತ ಜನಗಳು ಘೋರವಾದ ಪಾಪದಲ್ಲಿ ಜೀವಿಸುತ್ತಿದ್ದಾರೆ, ದೇವರಿಗೆ ಕೋಪ ತರಿಸುವಂತ ಮಾರ್ಗಗಳಲ್ಲಿ ನಡೆಯುತ್ತಿದ್ದಾರೆ ಎಂಬುದಾಗಿ ನಾವು ಆ ಒಂದು ಕಾಂಡದಲ್ಲಿ ನೋಡ್ತೀವಿ. ಪ್ರೀತಿ ಉಳಿದರ ಮಕ್ಕಳೇ, ಸೊದಮ ಗೋಮರ ಪಟ್ಟಣದಲ್ಲಿ ಜೀವಿಸುವ ಜನಾಂಗಗಳು ಆ ರೀತಿಯಾಗಿ ಈ ಒಂದು ಯೆರೂಸಲೇಮಿನ ಪಟ್ಟಣದಲ್ಲಿರುವಂತ ಪ್ರವಾದಿಗಳು ಜನಗಳು ಸಹ ಅದೇ ರೀತಿಯಾಗಿ ಅದೇ ಮಾರ್ಗದಲ್ಲಿ ಜೀವಿಸುತ್ತಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ ಎಂಬುದನ್ನು ನೋಡ್ತಿದ್ದೇವೆ. ಹಾಗೆ ನೋಡುವುದಾದರೆ, ಯೆರೂಸಲೇಮಿನಂತೆ ಲೋಕದಲ್ಲಿರುವ ಯಾವ ಪಟ್ಟಣವು ಮತ್ತೆ ದುರಂತರಗಳನ್ನು, ಕಷ್ಟಗಳನ್ನು ಮತ್ತು ವಿನಾಶಗಳನ್ನು ಅನುಭವಿಸಲಿಲ್ಲ ಎಂಬುದಾಗಿ ನೋಡ್ತಿದ್ದೇವೆ. ಯಾವ ಪಟ್ಟಣಗಳು ವಿನಾಶಗಳನ್ನು ಅನುಭವಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಹಾಗೆ ಯೆಶಾಯನು ಬರೆದಿದ್ದಾಗ ಅವರಿಗೆ ಇನ್ನೂ ಅನೇಕ ಕಾರ್ಯಗಳು ಸಂಭವಿಸುವಂತವುಗಳಾಗಿದ್ದವು ಎಂಬುದಾಗಿ ನೋಡ್ತೇವೆ.
ಇನ್ನೂ ಅನೇಕವಾದ ದೇವರ ಕೋಪದಿಂದ ಅನೇಕವಾದ ಕಾರ್ಯಗಳು ಸಂಭವಿಸ್ತಾ ಇದೆ ಎಂಬುದಾಗಿ ನೋಡ್ತಿದ್ದೇವೆ. ಹಾಗೆ ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಈಗ ಒಂದು ವಾಣಿ ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ, ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವುದು ಎಂಬುದಾಗಿ ಈ ಒಂದು ವಾಕ್ಯ ನಮಗೆ ಪ್ರಕಟಪಡಿಸ್ತದೆ. ಅಂದ್ರೆ ದೇವರು ಬರೋಣದ ಮಾರ್ಗವನ್ನು ನಮಗೆ ಈ ಒಂದು ವಚನವನ್ನು ನಮಗೆ ತಿಳಿಯಪಡಿಸ್ತದೆ ಎಂಬುದನ್ನು ನೋಡ್ತಿದ್ದೇವೆ. ಈ ವಚನ ನಮಗೆ ತಿಳಿಯಪಡಿಸ್ತಾ ಇದೆ ಪ್ರೀತಿ ಉಳ್ಳದರ ಮಕ್ಕಳೇ. ನೋಡಿ, ದೇವರು ತನ್ನ ಜನರಿಗೆ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ, ಶುಭ ಸಮಾಚಾರವೆಂಬುದಾಗಿ ನಾವು ನೋಡ್ತೀವಿ ಪ್ರೀತಿ ಉಳ್ಳದರ ಮಕ್ಕಳೇ. ಹಾಗೆ ನಾವು ನೋಡುವುದಾದ್ರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಿದ್ದೇವೆ 3ನೇ ಅಧ್ಯಾಯ 40ನೇ ಅಧ್ಯಾಯ 3ನೇ ವಚನದಲ್ಲಿ 3ನೇ ವಚನದಿಂದ 11ನೇ ವಚನದಲ್ಲಿ ದೇವರು ತನ್ನ ಮಗನಾಗಿರುವ ಯೇಸು ಕ್ರಿಸ್ತನ ಬರುವಣದ ಬಗ್ಗೆ ಯೆಶಾಯನ ಮೂಲಕವಾಗಿ ತಿಳಿಯಪಡಿಸ್ತಾ ಎಂಬುದಾಗಿ ನೋಡ್ತೇವೆ. ಹಾಗೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೀಗೆ ಪ್ರಕಟಪಡಿಸ್ತಾ ಇದೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ 3ರಿಂದ 5ನೇ ವಚನ ಹೀಗೆ ಪ್ರಕಟಪಡಿಸ್ತಾ ಇದೆ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ, ನೋಡಿ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸನ ಮಾಡಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸನ ಮಾಡಿಸುತ್ತಾ ಇದ್ದೇನೆಂಬುದಾಗಿ ನೋಡ್ತಿರ್ತೇವೆ. ಅಂದ್ರೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ಏನ್ರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮತ್ತು ನಿಮ್ಮ ಪಾಪಗಳನ್ನು ಬಿಟ್ಟು ಮತ್ತು ದೇವರ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಅಲ್ಲಿ ಯೋಹಾನನು, ಸ್ಥಾನಿಕನಾದ ಯೋಹಾನನು ಅಡವಿಯಲ್ಲಿ ಪ್ರಕಟಪಡಿಸ್ತಾರೆ ಎಂಬುದನ್ನು ನೋಡ್ತಿದ್ದೇನೆ. ಹಾಗೆ ನಾವು ನೋಡುವುದಾದರೆ ಆಗ ಯೋರ್ದಾನ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ ಹೊಳೆಯಲ್ಲಿ ಅವನಿಂದ ದೀಕ್ಷಾಸನ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೋಡ್ತಿದ್ದೇವೆ. ಅಂದ್ರೆ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ ಹೊಳೆಯಲ್ಲಿ, ಅಂದ್ರೆ ಪಾಪಗಳನ್ನು ಬಿಟ್ಟು ಯೋರ್ದನ ಹೊಳೆಯಲ್ಲಿ ಯೋಹಾನನ ಮೂಲಕವಾಗಿ ದೀಕ್ಷಾಸನ ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ಪ್ರೀತಿ ಉಳ್ಳದವರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಪ್ರಕಟಪಡಿಸ್ತಾ ಇದೆ. ನೋಡಿ, ಯೆರೂಸಲೇಮಿಗೆ ಅಥವಾ ಯೆಶಾಯನು ಇದನ್ನು ಬರೆದು 700 ವರ್ಷಗಳಾದ ನಂತರ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ನೋಡ್ತೀವಿ. 700 ವರ್ಷಗಳಾದ ನಂತರ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 23ನೇ ಅಧ್ಯಾಯ 13-14ನೇ ವಚನದಲ್ಲಿ ನೋಡಿದೀವಲ್ಲ, ಅಲ್ಲಿ ಘೋರವಾದ ಪಾಪದಲ್ಲಿ ಜೀವಿಸುತ್ತಿದ್ದಾರೆ ಎಂಬುದಾಗಿ ಅಲ್ಲಿ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ. ಅದೇ ಜನಾಂಗಗಳು ಇಲ್ಲಿ ಯೇಸು ಕ್ರಿಸ್ತನು ಬರೋಣದ ಬಗ್ಗೆ ಯೋಹಾನನು ತಿಳಿಸುವಾಗ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ ಯೋಹಾನ ಪ್ರೀತಿಯೊಳಗ. ಹಾಗೆ ನಾವು ನೋಡುವುದಾದರೆ ಯೆರೂಸಲೇಮಿಗೆ ಅಥವಾ ನಮಗೆ ಯಾರ ಮೂಲಕ ಸತ್ಯವಾದ ಮತ್ತು ನಿರಂತರವಾದ ಸಂತೈಸುವಿಕೆ ದೊರೆಯುತ್ತದೆ ಅಂದರೆ ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೊರೆಯುತ್ತೆ ಎಂಬುದಾಗಿ ನೋಡ್ತೇವೆ ಮತ್ತು ಎಂಬುದನ್ನು ಯೋಹಾನನು ಪ್ರಕಟಿಸಿದನೆಂಬುದಾಗಿ ನೋಡ್ತೇವೆ. ಹಾಗೆ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಗೆ ದಾರಿಯನ್ನು ಸಿದ್ಧ ಮಾಡಿದಾಗ ಅವನು ದೇವರಿಗಾಗಿಯೇ ಮಾರ್ಗವನ್ನು ಸಿದ್ಧ ಮಾಡಿದನು ಎಂಬುದನ್ನು ನಾನು ಗಮನಿಸುತ್ತೇನೆ ಪ್ರಿಯರೇ. ಯೇಸು ಕ್ರಿಸ್ತನ ಬರೋಣದ ಮಾರ್ಗವನ್ನು ಸಿದ್ಧ ಮಾಡುತ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ. ಪ್ರೀತಿ ಉಳ್ಳದವರ ಮಕ್ಕಳೇ, ಯೇಸು ಸ್ವಾಮಿಯವರು ಬಂದು ನಮಗೂ ಸಹ
ಒಳ್ಳೆಯ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ಅವರು ಪ್ರಕಟಪಡಿಸಿದರೆಂಬುದನ್ನು ನೋಡ್ತಿದ್ದೇನೆ. ನೀವು ಸಹ ದೇವರು ಬರೋ ಎರಡನೆಯ ಬರೋಣದಲ್ಲಿ ನೀವು ಸಹ ಅಂಕು ಡಂಕವಾಗಿರುವ ದಾರಿಗಳನ್ನು ನೆಟ್ಟಿಗೆ ಮಾಡಿರಿ ಎಂಬುದಾಗಿ ದೇವರು ನಮಗೆ ಮಾದರಿಯಾಗಿ ತೋರಿಸುವುದರೆಂಬುದನ್ನು ನೋಡ್ತಿದ್ದೇನೆ. ಕಲ್ಲು ಮುಳ್ಳುಗಳಂದ್ರೆ ಪಾಪದಲ್ಲಿ ಜೀವಿಸುವ ಜನರನ್ನು ಸರಳ ದಾರಿಗಳಲ್ಲಿ ನಡೆಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ ಎಂಬುದನ್ನು ನೋಡ್ತೇವೆ. ಹಾಗೆ ನಾವು ಎರಡನೇ ಭಾಗದಲ್ಲಿ ನೋಡುವುದಾದ್ರೆ ಯೆಹೋವನ ಅಸಮಾನವಾದ ಮಹಿಮೆ ಎಂಬುದಾಗಿ ನೋಡ್ತೀವಿ. ಎರಡನೇ ಭಾಗದಲ್ಲಿ ಯೆಹೋವನ ಅಸಮಾನವಾದ ಮಹಿಮೆ ಎಂಬುದಾಗಿ ನೋಡ್ತೀವಿ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ಓದಿಕೊಳ್ಳೋಣ. ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಣಾಮವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಒಳಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತಾಸಿನಿಂದ ಗುಡ್ಡಗಳನ್ನು ತಕ್ಕಡಿಯಿಂದ ತೂಗಿದವರು ಯಾರು ಎಂಬುದಾಗಿ ನೋಡ್ತಿರ್ತಾರೆ. ನೋಡಿ, ಇಲ್ಲಿ ದೇವರ ವಾಕ್ಯ ಪ್ರತಿ ಒಂದೊಂದು ಈ ಒಂದು ಎರಡನೇ ಭಾಗದಲ್ಲಿ ಪ್ರತಿ ಒಂದೊಂದು ವಾಕ್ಯದಲ್ಲಿ ಪ್ರಶ್ನಾತ್ಮಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತಿದ್ರೆ. ಪ್ರಶ್ನಾತ್ಮ ಪ್ರತಿ ಒಂದು 12ನೇ ವಚನದಿಂದ 26ನೇ ವಚನದಲ್ಲಿ ಬರೀ ಪ್ರಶ್ನಾತ್ಮಗಳಾಗಿದೆ ಎಂಬುದನ್ನು ನೋಡ್ತಿದ್ದೇವೆ. ನೋಡಿ, ನಾವು ನೋಡುವುದಾದರೆ ಯೋಬನ ಬರೆದ ಪುಸ್ತಕ 28ನೇ ಅಧ್ಯಾಯ 25, 26ನೇ ವಚನ ಹೀಗೆ ಹೇಳುತ್ತೆ. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನಿರ್ಮಿಸಿದಾನೆಂಬುದಾಗಿ ನೋಡ್ತಿರ್ತಾರೆ. ಯಾರು? ಅದು ದೇವರೇ. ಸರ್ವಶಕ್ತನಾಗಿರುವ ದೇವರು ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನಿರ್ಮಿಸಿ ನೀರುಗಳನ್ನು ತಕ್ಕ ಪರಿಣಾಮಗಳಿಂದ ಅಳತೆ ಮಾಡಿ ಮಳೆಗೆ ಕಟ್ಟಳೆಯನ್ನು ಗರ್ಜಿಸುವ ಗುಡುಗಿಗೆ ದಾರಿಯನ್ನು ಏರ್ಪಡಿಸಿದ್ದಾನೆ ಎಂಬುದಾಗಿ ನೋಡ್ತಿದ್ದೇವೆ. ಅದು ದೇವರಿಂದ ಮಾತ್ರ. ಪ್ರತಿ ಒಂದೊಂದು ಪ್ರಶ್ನಾತ್ಮಕ ದೇವರು ಒಂದೊಂದು ಉತ್ತರಗಳನ್ನು ನೀಡಿದ್ದಾನೆ ಎಂಬುದಾಗಿ ನೋಡ್ತಿದ್ದೇವೆ. ಪ್ರತಿ ಒಂದೊಂದು ವಚನಗಳಿಗೆ ದೇವರು ಒಂದೊಂದು ಉತ್ತರಗಳನ್ನು ನೀಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಮನುಷ್ಯನ ಜ್ಞಾನವು ಅಲ್ಪವಾಗಿರುವುದು ಪ್ರಿಯರೇ, ದೇವರ ಜ್ಞಾನವು ಅಪಾರವಾಗಿರುವುದು ಎಂಬುದಾಗಿ ನೋಡ್ತಿದ್ದೇವೆ. ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅದೇ 40ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳ್ತೈತೆ ಪ್ರಿಯರೇ. ಹಾಗೆ ನಾವು ನೋಡುವುದಾದ್ರೆ ಯೆಶಾಯನ ಪ್ರವಾದನೆ 40ನೇ ಅಧ್ಯಾಯ 14ನೇ ವಚನ ಹೀಗೆ ನಮಗೆ ಪ್ರಕಟಪಡಿಸ್ತೈತೆ. ಆತನು ಯಾವನ ಆಲೋಚನೆಯನ್ನು ಕೇಳಿದನು, ಅವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು. ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನೆಂಬುದಾಗಿ ನೋಡ್ತಿದ್ದೇವೆ. ಅದು ದೇವರ ಮಾತು. ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ 8, 9 ವಚನದಲ್ಲಿ ನೋಡ್ತೀವಿ. 55ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೀವಿ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಮನುಷ್ಯನ ಆಲೋಚನೆಗಳಕ್ಕಿಂತ ದೇವರ ಆಲೋಚನೆಗಳೇ ಪ್ರಾಮುಖ್ಯವಾಗಿರುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾರೆ. ನೋಡಿ, ಮನುಷ್ಯರಾಗಿರೋ ನಾವು ತಮ್ಮ ಆಲೋಚನೆ ಪ್ರಕಾರವಾಗಿಯೇ ನಾವು ಜೀವಿಸುತ್ತಾ ಇರ್ತೇವೆ. ಅದು ದೇವರ ಆಲೋಚನೆವಾಗಿ ನಾವು ಜೀವಿಸುವರಾಗಿರ್ಬೇಕೆಂಬ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾರೆ. ಹಾಗೆ ನಾವು ನೋಡುವುದಾದರೆ ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ನಡೆಯುವ ದಾರಿಗಳು ಅಂಕುಡೊಂಕುಗಳಾಗಿರ್ತವೆ, ನನ್ನ ದಾರಿ ಸರಳವಾದ ಮಾರ್ಗವಾಗಿರುತ್ತೆ ಎಂಬುದಾಗಿ ದೇವರು ನಮಗೆ ಪ್ರಕಟಪಡಿಸ್ತಾರೆ.
ಹಾಗೆ ನಾವು ನೋಡುವುದಾದ್ರೆ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ನೋಡಿ. ದೇವರ ಆಲೋಚನೆಗಳೇ ಉನ್ನತವಾಗಿದೆ. ಎಷ್ಟೋ ಜನಾಂಗಗಳು ತಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೀತಾರೆ, ತಮ್ಮ ಜ್ಞಾನದ ಪ್ರಕಾರವಾಗಿ ನಡೀತಾ ಇದೆ. ಪ್ರೇರೆ, ದೇವರ ವಾಕ್ಯ ಹೇಳುತ್ತೆ ನಾವು ದೇವರ ಆಲೋಚನೆಗಳ ಪ್ರಕಾರವಾಗಿ ನಡೆಯಬೇಕು, ದೇವರ ಆಲೋಚನೆ ಪ್ರಕಾರವಾಗಿ ಜೀವಿಸಬೇಕು, ದೇವರ ಆಲೋಚನೆ ಪ್ರಕಾರವಾಗಿ ನಾವು ಮಾರ್ಗಗಳನ್ನು ಕಂಡುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತದೆ. ಹಾಗೆ ರೋಮಾಪುರದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ಹೀಗೆ ನಮಗೆ ಪ್ರಕಟಪಡಿಸ್ತಾ ಐತೆ. ರೋಮನ ಬರೆದ ಪುಸ್ತಕ 11ನೇ ಅಧ್ಯಾಯ 34-36ನೇ ವಚನವರೆಗೂ ನಾವು ಓದಿಕೊಳ್ಳೋಣ. ನೋಡಿ, ದೇವರ ವಾಕ್ಯ ಹೀಗತ್ತೆ, ಕರ್ತನ ಮನಸ್ಸು ತಿಳಿದುಕೊಂಡವರು ಯಾರು? ಆತನಿಗೆ ಆಲೋಚನಾಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿದೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಈ ಲೋಕವು ಸಮಸ್ತವು ದೇವರಿಂದಲೇ ಉತ್ಪತ್ತಿ ಆಗಿದೆ ಎಂಬುದಾಗಿ ನೋಡ್ತೀವಿ. ಏನಂದ್ರೆ ನೋಡಿ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಆತನಿಗಾಗಿ ನಡೆಯುತ್ತಾ ಆತನಿಗಾಗಿ ಇರುತ್ತೆ ಎಂಬುದಾಗಿ ನೋಡ್ತೀವಿ. ನೋಡಿ, ಎಷ್ಟೋ ಜನಗಳು ಒಂದು ವಸ್ತುಗಳನ್ನು ತಯಾರು ಮಾಡಿದ್ರು, ನನ್ನಿಂದನೇ ಆಗಿದೆ ಎಂಬುದಾಗಿ ನೋಡ್ತೀವಿ. ಅದು ಆಲೋಚನೆ ಕೊಟ್ಟವರು ದೇವರೆಂಬುದಾಗಿ ಮರೆತು ನನ್ನಿಂದಲೇ ಆಗಿದೆ ಎಂಬುದಾಗಿ ಅವರು ಜಂಬ ಕಚ್ಚಿಕೊಳ್ಳುವವರಾಗಿರ್ತಾರೆ ಎಂಬುದಾಗಿ. ಅದು ಆಲೋಚನೆ ಕೊಟ್ಟಾತನಾಗಿರುವ ದೇವರನ್ನು ಬಿಟ್ಟು ಮರೆತು ನನ್ನಿಂದಲೇ ಆಗಿದೆ ಎಂಬುದಾಗಿ ಅವರು ತೋರಿಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡ್ತಿದ್ದೇನೆ. ಹಾಗೆ ಮೂರನೇ ಭಾಗದಲ್ಲಿ ನೋಡುವುದಾದ್ರೆ ಪ್ರೀತಿಯುಳ್ಳ ಧರ್ಮಗಳ ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಭಾಗದಲ್ಲಿ ನೋಡಿ, ಯೆಹೋವನು ಬಳಲಿದವರನ್ನು ಬಲಪಡಿಸುತ್ತಾನೆ ಎಂಬುದಾಗಿ ನೋಡ್ತೀವಿ. ಯೆಹೋವನು ಬಳಲಿದವರನ್ನು ಬಲಪಡಿಸುತ್ತಾನೆ ಅಂದ್ರೆ ಕುಗ್ಗಿದವರನ್ನು ಸಂತೈಸುತ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಅವರಿಗೆ ಯಾರು ದಿಕ್ಕಿಲ್ಲದವರ ಜನರಿಗೆ, ಯಾರು ಕರುಣೆ ತೋರಿಸದವರ ಇರುವ ಜನರಿಗೆ ದೇವರು ಆರೈಸುತ್ತಾನೆ ಎಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವುದಾದ್ರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 27ನೇ ವಚನದಲ್ಲಿ 31ನೇ ವಚನದಲ್ಲಿ ಹೀಗೆ ಹೇಳುತ್ತೆ ನೋಡಿ. 29ನೇ ವಚನದಲ್ಲಿ ಸ್ತೋತ್ರವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಉಳುಳುವರು ಮತ್ತು ನೋಡಿ, ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಹೊಂದುವರೆಂಬುದಾಗಿ ನೋಡಿ. ದೇವರನ್ನು ಯಾರು ಆಶ್ರಯಿಸಿಕೊಳ್ಳುತ್ತಿರ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ, ಹೊಸ ಶಕ್ತಿಯನ್ನು ಹೊಂದಿಕೊಳ್ಳುತ್ತಾರೆ, ಹೊಸ ನೂತನವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದನ್ನು ನೋಡಿ. ಪ್ರೀತಿಯುಳ್ಳ ಧರ್ಮಗಳೇ, ನಾವು ಹೊಸ ಬಲವನ್ನು ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಸ್ಥಾನವನ್ನು, ದೇವರ ಪಾದವನ್ನು ಹಿಡಿದುಕೊಳ್ಳಬೇಕು. ಮತ್ತೆ ಹೊಸ ಬಲವನ್ನು ಹೊಂದುವವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವವರು ಎಂಬುದಾಗಿ, ಓಡಿ ದಣಿಯರು ನಡೆಯದು ಬಲಲರು ಎಂಬುದಾಗಿ ನೋಡ್ತಿದ್ದಾರೆ. ನೋಡಿ ಪ್ರೀತಿಯುಳ್ಳ ಧರ್ಮಗಳ ದೇವರ ವಾಕ್ಯ ಹೀಗೆ ಪ್ರಕಟಿಸ್ತಾ ಇದೆ. ನಾವು ದೇವರ ಹಸ್ತದಲ್ಲಿ ಜೀವಿಸಬೇಕೆಂಬುದಾಗಿ ನಾವು ನೋಡ್ತಿದ್ದೇವೆ. ನೋಡಿ, 1ನೇ ಭಾಗದಲ್ಲಿ ನಾವು ನೋಡುವುದಾದ್ರೆ ದೇವರು ಕೆಟ್ಟು ಹೋಗುತ್ತಿರುವ ಜನರನ್ನು ನೋಡಿ ಅವರಿಗೆ ಒಬ್ಬ ರಕ್ಷಕನು ಬೇಕೆಂಬುದಾಗಿ ತೀರ್ಮಾನಿಸಿ ದೇವರು ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರೆಂಬುದಾಗಿ ನೋಡ್ತೀವಿ. 2ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಬೇಕಂದ್ರೆ ಮನುಷ್ಯರಾದ ನಾವುಗಳು ಯಾವುದೇ ಒಂದು ವಸ್ತುವನ್ನು ಉಂಟು ಮಾಡಿದರೆ ಇದೊಂದು ನನ್ನಿಂದಲೇ ಉಂಟಾಗಿತ್ತೆಂದು ಜಂಬ ಕಚ್ಕೋತಾರೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಆದರೆ ದೇವರು ವಸ್ತುಗಳಲ್ಲಿ ಜೀವಿಸುವುದಿಲ್ಲ ಎಂಬುದಾಗಿ ನೋಡ್ತೀವಿ ಪ್ರೇರೆ. ದೇವರು ವಸ್ತುಗಳಲ್ಲಿ ಜೀವಿಸುವುದಿಲ್ಲ. ದೇವರು
ಏನ್ರಿ ನಮ್ಮ ಹೃದಯಗಳಲ್ಲಿ ನಿರಂತರವಾಗಿ ಜೀವಿಸುವುದಾಗಿದೆ ನಮ್ಮನ್ನು. ದೇವರು ತಾನೇ ವಾಕ್ಯದ ಮೂಲಕ ನಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆಯಾಗಿರುವ ದೇವರೇನೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ರಾಜ, ಅಪ್ಪ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯ ಅಪ್ಪ 1ರಿಂದ 31ನೇ ವಚನದವರೆಗೂ ಕರ್ತನೆ ನೀನು ತಿಳಿಸುವ ಪ್ರತಿಯೊಂದು ಸತ್ಯಾರ್ಥದ ಗುಡಾರ್ಥಗಳನ್ನು ಸ್ವಾಮಿ ಅಪ್ಪ ಸ್ವಾಮಿ ನೀನು ಗೋಚರಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರವಿಡಿ. ಹೌದು ರಾಜ, ತಂದೆಯಾದ ದೇವರೇ ಸ್ವಾಮಿ ಕರ್ತನೆ ಸ್ವಾಮಿ 3 ವಿಷಯಗಳ ಬಗ್ಗೆ ನೀನು ಮಾತನಾಡಿದ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ರಾಜ, ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ ಬಿಡಿಯ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಹೇರಳವಾಗಿ ಮುಖ್ಯ ಆಶೀರ್ವದಿಸು, ಬಲಪಡಿಸು. 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಂದೊಂದು ಸೇವಾ ಸ್ಥಳಗಳನ್ನು ಹೇರಳವಾಗಿ ಮುಖ್ಯ ಆಶೀರ್ವದಿಸುವ ಪ್ರಾರ್ಥಿಸ್ತೇನೆ ಬಿಡಿಯ ಸ್ವಾಮಿ. ಎಲ್ಲಾ ಸೇವಕರುಗಳ ಕುಟುಂಬಗಳನ್ನು ಸ್ವಾಮಿ, ಅವರ ಸೇವಾ ಸ್ಥಳಗಳನ್ನು, ಅವರೆಲ್ಲಾ ಸ್ವಾಮಿ ಸಂತೈಸುತ್ತಿರುವ ಎಲ್ಲಾ ಆತ್ಮಗಳನ್ನು ಸ್ವಾಮಿ ನೀನು ಆಶೀರ್ವದಿಸು, ಬಲಪಡಿಸು, ಅಭಿವೃದ್ಧಿ ಪಡಿಸುವುದನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಬಿಡಿಯ ಸ್ವಾಮಿ. ಹಾಗೆ ಕರ್ತನಾದ ದೇವರ ಸ್ವಾಮಿ ದೇವರೇ ವಿಶೇಷವಾಗಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾನೆ ಬಿಡಿಯ. ಈ ದಿನವೂ ಕರ್ತನೆ ಸ್ವಾಮಿ ಎಲ್ಲಾ ಕೆಲಸ ಕಾರ್ಯಗಳು ಕರ್ತನೆ ದೇವರೇ ನಿನ್ನ ಕೃಪೆಯಿಂದಲೇ ಅಪ್ಪ ಸ್ವಾಮಿ ನಡೆದುಕೊಂಡು ಹೋಗಲಿಕ್ಕೆ ನೀನು ಸಹಾಯ ಮಾಡುವ ಪ್ರಾರ್ಥಿಸ್ತಾನೆ ಬಿಡಿ. ಹಾಗೆ ಸ್ವಾಮಿ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲಾ ಸೇವಕರುಗಳಿಗೆ ಅಪ್ಪ ಎಲ್ಲಾ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸ್ತೇನೆ ಬಿಡಿ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು ಅಪ್ಪ. ನೀನು ಅಪ್ಪ ಕರ್ತನೆ ಆಶೀರ್ವದಿಸುವುದನ್ನು ನಾನು ಪ್ರಾರ್ಥಿಸ್ತೇನೆ ಬಿಡಿ. ಎಲ್ಲಾ ಸ್ತುತಿ ಘನಮಾನ ಮಹಿಮೆಯು ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಾನೆ ಜೀವನ ತಂದೆಯೇ, ಆಮೇನ್.